ಇದ್ರಿಂದ ನಮಗ್ ಒಂದ್ ವಿಚಾರ ಕ್ಲಿಯರ್ ಆಗ್ತಿದೆ. ಅದೇನು ಅಂದ್ರೆ ನಾವು ಹೋಗ್ತಿರೋ ರೂಟು ಪಕ್ಕಾ ಇದೆ. ಅರ್ಚನಾ, ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ನನ್ಗ್ಯಾಕೋ ಸಿಕ್ಕಾಪಟ್ಟೆ ಗೊಂದಲ ಆಗ್ತಿದೆ. ಅಲ್ಲ, ನೀನ್ ನೋಡಿದ್ರೆ ನಾವ್ ಹೋಗ್ತಿರೋ ರೂಟು ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ಯಲ್ಲ? ಹೌದಕ್ಕ, ನಾವ್ ಅವಳನ್ನ ಕೆಣಕಕ್ ಶುರು ಮಾಡದ್ವಲ್ಲ, ಅವಳನ್ನವಳು ಕಾಪಾಡ್ಕೋಬೇಕಲ್ವಾ? ಅದಕ್ಕೆ ಹೊಸ ನಾಟಕ ಶುರು ಮಾಡಿದಾಳೆ. ಮಾಡ್ಲಿ, ಅದೇನ್ ಮಾಡ್ತಾಳೋ ಮಾಡ್ಲಿ. ಮನಸ್ಸೊಳಗೆ ಭಯ ಜಾಸ್ತಿ ಆಗ್ತಿದ್ದ ಹಾಗೆ ರಹಸ್ಯ ಒಂದೊಂದಾಗೆ ಆಚೆ ಬರ್ತಾ ಹೋಗುತ್ತೆ. ಈ ವಿಷಯದಲ್ಲಿ ನನ್ ಫುಲ್ ಸಪೋರ್ಟ್ ನಿಮ್ಗಿದೆ ಅಕ್ಕ. ಅರ್ಚನಾ, ಇದೊಂದ್ ಸಹಾಯ ನೀನ್ ಮಾಡ್ಬಿಟ್ಟೆ ಅಂತ ಇಟ್ಕೋ. ನನ್ ಜೀವನ ಪೂರ್ತಿ ನಾನ್ ಯಾವತ್ತೂ ನಿನ್ನನ್ನು ಮರೆಯಲ್ಲ. ಖಂಡಿತ. ಶಾಂತಿ ನಿವಾಸ ನನ್ ಕುಟುಂಬ ಇದ್ದ ಹಾಗೆ. ಆ ಕುಟುಂಬಕ್ಕೋಸ್ಕರ, ಆ ಕುಟುಂಬದ ಒಳ್ಳೇದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಮುಚ್ಚು ಮರೆ ಇಲ್ದೆ ಯಾವ ಸಹಾಯ ಬೇಕಾದ್ರೂ ಕೇಳಿ ಅಕ್ಕ. ಈಗ ಹೇಳ್ದೆ ನೋಡು, ನಮ್ ಕುಟುಂಬ ನಿನ್ ಕುಟುಂಬ ಇದ್ದ ಹಾಗೆ ಅಂತ. ಅದೇ ತರ ನಿನ್ ಜೀವನ ಪೂರ್ತಿ ಅನ್ಕೊಂಡ್ರೆ ಸಾಕಮ್ಮ. ಯಾಕ್ ಗೊತ್ತಾ, ನಮ್ ರಾಘವ್ಗೆ ನೀನ್ ಯಾವಾಗ್ಲೂ ತಾಯಿಯಾಗಿರ್ಬೇಕು ಅಂತ ನಮ್ ಎಲ್ರ ಆಸೆ. ಜನನ ಮರಣ ಜಗದ ಸಂತೆ, ಅದಕ್ಕೂ ಮೀರಿನಿ ಬೆಳೆದು ನಿಂತೆ, ಕರುಣೆ ಸಹನೆಯ ಮೂರ್ತಿಯಂತೆ, ದೇವರಿಗೂ ನೀ ಸ್ಫೂರ್ತಿಯಂತೆ. ಇದೇನ್ ಹೊಸ್ದಾಗ್ ಹೇಳ್ತಿದ್ದೀರಾ? ನೀವ್ ಹೇಳಿ ಬಿಡ್ಲಿ, ನನ್ ಕೊನೆ ಉಸಿರಿರೋವರೆಗೂ ನಾನ್ ರಾಘವ್ ತಾಯಿನೇ. ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗೋದಿಲ್ಲ.